be forever on fire. ಜಾಮೀನಿನ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಪೊಲೀಸರ ಐಡಿಯಾವನ್ನೇ ಕಾಪಿ ಮಾಡಿದ್ರ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಅನ್ನಪೂರ್ಣೇಶ್ವರಿ ಠಾಣೆ ಮಾದರಿಯಲ್ಲೇ ಫಾರ್ಮ್ ಹೌಸ್ಗೂ ಕೂಡ ಟಾರ್ಪಲ್ ಹಾಕಿಬಿಟ್ಟಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಿಂದ ಹೊರಬರದ ದರ್ಶನ್ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ವಿನೀಶ್ ದರ್ಶನ್ ಕಾಟೇವಾರಿ ಫಾರ್ಮ್ ಹೌಸ್. ಇತ್ತ ಫಾರ್ಮ್ ಹೌಸ್ನ ಗೇಟ್ಗೂ ಕೂಡ ಬೀಗ ಹಾಕಿದ್ದಾರೆ. ಕಾರ್ಮಿಕರು ತೋಟದ ಒಳಗಿನ ಯಾವ ದೃಶ್ಯವೂ ಕೂಡ ಸರಿ ಆಗದಂತೆ ಗೇಟ್ಗೆ ಟಾರ್ಪಲ್ ಹಾಕಿಬಿಟ್ಟಿದ್ದಾರೆ. ಜನವರಿ 5ರವರೆಗೆ ಮೈಸೂರಿನಲ್ಲೇ ಉಳಿಯಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಈ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕೊಲೆ ಆರೋಪಿ ದರ್ಶನ್ ಅನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಟಾರ್ಪಲ್ ಅನ್ನ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿಗೆ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ವು, ಅಸಮಾಧಾನಗಳು ಕೂಡ ಸ್ಫೋಟ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇದರ ಬೆನ್ನಲ್ಲೇ ಈಗ ಮೈಸೂರಿನಲ್ಲಿದ್ದಾರೆ, ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಅಲ್ಲೂ ಕೂಡ ಅವರು ಅದೇ ಥರ ಟಾರ್ಪಲನ್ನು ಹಾಕಿದ್ದಾರೆ. ಇಲ್ಲ ಒಂದು ಕಡೆಯಲ್ಲಿ ಪೊಲೀಸರ ಐಡಿಯಾವನ್ನೇ ಕಾಪಿ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸೊ ಯಾರಿಗೂ ಕಾಣಿಸ್ಬಾರ್ದು, ಯಾರಿಗೂ ನಾವು ಕಾಣಿಸ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಟಾರ್ಪಲನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಯಾರು ಒಳಗೆ ಹೋದ್ರು, ಯಾರು ಹೊರಗೆ ಬಂದ್ರೂ ಕೂಡ ಕಾಣಬಾರ್ದು ಅಂತ. ಮೊನ್ನೆ ಎಲ್ಲ ಈ ವಿಡಿಯೋ ವೈರಲ್ ಆಗಿತ್ತು. ಕೆಲವರು ಕುಂಠಿತ ಸಾಕ್ತಾ ಇದ್ದಾರೆ ಅಂತ ಹೇಳಿದರು, ಕೆಲವರು ಕುಂಠಿತನೇ ಇಲ್ಲ ಅಂತ ಹೇಳಿದರು. ನಾನಾ ರೀತಿಯಾದಂಥ ಚರ್ಚೆ ಆಗಿತ್ತು. ಇನ್ನು ಕೆಲವರು ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿದರು. ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಅಂತ ಹೇಳಿದರು. ಈ ಎಲ್ಲ ಚರ್ಚೆಗಳ ನಡುವೆಯಲ್ಲಿ ಗೇಟ್ಗೆ ದೊಡ್ಡದಾದಂಥ ಒಂದು ಟಾರ್ಪಲ್ ಹಾಕಿದ್ದಾರೆ. ನೀವು ಅದನ್ನು ನೋಡ್ತಾ ಇದ್ದೀರಾ. ಸೊ ಯಾರಿಗೂ ಏನು ಕಾಣಿಸ್ಬಾರ್ದು, ಒಳಗೆ ಯಾರಿದ್ರು, ಯಾರು ಬಂದ್ರು, ಯಾರು ಹೋದ್ರು ಯಾರಿಗೂ ಗೊತ್ತಾಗಬಾರ್ದು, ಅಥವಾ ಒಳಗಡೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ಲಾನನ್ನು ಮಾಡಲಾಗಿದೆ. ಸೇಮ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ಥರ ಮಾಡಲಾಗಿತ್ತು. ಊಟ ಎಲ್ಲ ಒಳಗಡೆ ಪಾರ್ಸಲ್ ಹೋಗಿತ್ತು. ಸೊ ಅಲ್ಲೇ ದರ್ಶನ್ ವಾಕ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಲಾಗಿತ್ತು. ಅವತ್ತು ಕೂಡ ಇದೇ ಥರದ ಘಟನೆಗಳು ನಡೆದಿತ್ತು. ಈಗ ರಿಪೀಟ್ ಆಗ್ತಾ ಇದೆ. ಅದು ಪೊಲೀಸ್ ಸ್ಟೇಷನ್, ಇದು ಫಾರ್ಮ್ ಹೌಸು. ಇಲ್ಲೂ ಕೂಡ ಟಾರ್ಪಲನ್ನು ಹಾಕಿದ್ದಾರೆ, ಯಾರಿಗೂ ಏನು ಗೊತ್ತಾಗಬಾರ್ದು ಅಂತ. ಇದಕ್ಕೆಲ್ಲ ಕಾರಣ ಮೊನ್ನೆ ವೈರಲ್ ಆದ ವಿಡಿಯೋ, ಅದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, TV5 ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದರ್ಶನ್ ಒಳಗಡೆ ಓಡಾಡ್ತಾ ಇದ್ದಿದ್ದು, ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. 6 ತಿಂಗಳು ಜೈಲಲ್ಲಿ ಇದ್ರಲ್ಲ, ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ರು. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಟಾರ್ಪಲ್ ಹಾಕಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ ಥ್ರೋ ನಡೆಸಿದ್ದಾರೆ, ನೋಡೋಣ ಬನ್ನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವಂತಹ ನಟ ದರ್ಶನ್ ಮೈಸೂರಿನ ಅವರ ತೋಟದ ಮನೆಯಲ್ಲಿ ಈಗ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕೋರ್ಟ್ನಿಂದ ಜನವರಿ 5ನೇ ತಾರೀಕಿನವರೆಗೂ ಕೂಡ ಮೈಸೂರಿನಲ್ಲಿ ಇರಲಿಕ್ಕೆ ಅವರಿಗೆ ಅವಕಾಶವನ್ನು ನೀಡಲಾಗಿದೆ, ಅನುಮತಿಯನ್ನ ನೀಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿರುವಂತಹ ನಟ ದರ್ಶನ್ ಅವರ ತೋಟದ ಮನೆಯಲ್ಲಿ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರತಕ್ಕಂಥದ್ದು. ತಮ್ಮ ಪುತ್ರನ ಹೆಸರಿನಲ್ಲಿ ಮಾಡಿರುವಂತಹ, ಅಂದರೆ ಟಿ ನರಸೀಪುರ ಮಾರ್ಗದಲ್ಲಿ ಮಾಡಲಾಗಿರುವಂತಹ ಅವರ ತೋಟದ ಮನೆ ಏನಿದೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಇರತಕ್ಕಂಥದ್ದು. ವಿನೀಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಅಂತ ಏನಿದೆ, ಈ ಒಂದು ಫಾರ್ಮ್ ಹೌಸ್ನಲ್ಲಿ ಈಗ ನಟ ದರ್ಶನ್ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು 6 ತಿಂಗಳುಗಳಕ್ಕೂ ಹೆಚ್ಚಿನ ಸಮಯ ಅವರು ಏನು ಸೆರೆವಾಸದಲ್ಲಿದ್ದಂಥದ್ದು. ತದನಂತರ ಈಗ ಏನು ಜಾಮೀನನ್ನು ಪಡೆದುಕೊಂಡು ಅವರು ಹೊರಬಂದಿದ್ರು. ತದನಂತರ ಮೈಸೂರಿನಲ್ಲಿ ಈಗ ನಿನ್ನೆ ಏನು 20ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ, ಅಂದರೆ 2 ವಾರಗಳ ಕಾಲ ಮೈಸೂರಿಗೆ ತೆರಳಲಿಕ್ಕೆ ಅನುಮತಿಯನ್ನು ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಈಗ ಕೋರ್ಟ್ ಅವರಿಗೆ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರ ತೋಟದ ಮನೆಗೆ ಆಗಮಿಸಿರುವಂತಹ ದರ್ಶನ್ ತಮ್ಮ ಕುಟುಂಬಸ್ಥರೊಂದಿಗೆ ಇಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರ ಐಡಿಯಾವನ್ನ ಇಲ್ಲಿ ಕಾಪಿ ಮಾಡಿದ್ರ ಅನ್ನೋದು ಪ್ರಮುಖವಾದಂತಹ ಅಂಶ. ಯಾಕೆಂತ ಹೇಳಿದ್ರೆ ಅವರ ಒಂದು ಫಾರ್ಮ್ ಹೌಸ್ ಏನಿದೆ, ಆ ಒಂದು ಫಾರ್ಮ್ ಹೌಸ್ಗೆ ಸಂಪೂರ್ಣವಾಗಿ ಟಾರ್ಪಲ್ ಅನ್ನು ಮುಚ್ಚತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಏನು ಇಲ್ಲಿ ಮಾಧ್ಯಮದವರನ್ನ ಅವರ ಕಣ್ಣನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ದೃಶ್ಯಗಳು ಸೆರೆಯಾಗದೇ ಇರುವಂತಹ ರೀತಿಯಲ್ಲಿ ಅವರ ಫಾರ್ಮ್ ಹೌಸ್ನ ಗೇಟಿಗೆ ಕಪ್ಪು ಬಣ್ಣದ ಟಾರ್ಪಲ್ ಅನ್ನ, ಜೊತೆಗೆ ಏನು ಮುಖ್ಯವಾಗಿ ಪ್ಲಾಸ್ಟಿಕ್ ಟಾರ್ಪಲ್ಗಳೇನಿರ್ತವೆ ಇವೆಲ್ಲವನ್ನು ಕೂಡ ಹಾಕುವಂತಹ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಅವರ ತೋಟದ ಮನೆಯಲ್ಲಿ ಯಾರೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಬೀಗವನ್ನು ಕೂಡ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಹೊರಭಾಗದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಒಳಭಾಗದಲ್ಲಿ ಏನು ನಟ ದರ್ಶನ್ ಅವರ ಪತ್ನಿಯವರು ಇರಬಹುದು, ಜೊತೆಗೆ ಅವರ ಪುತ್ರ, ಇವರೊಟ್ಟಿಗೆ ಅವರ ಸ್ನೇಹಿತರೊಟ್ಟಿಗೂ ಕೂಡ ಕಾಲವನ್ನು ಕಳೀತಾ ಇದ್ದಾರೆ. ಒಂದು ರೀತಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಆದರೆ ಈ ಒಂದು ಗೇಟನ್ನು ಏನು ಟಾರ್ಪಲ್ ಮುಖಾಂತರ ಏನು ಮುಚ್ಚಲಾಗಿದೆ, ಇದರಲ್ಲಿ ಏನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಏನು
ಮೊದಲಿಗೆ ಟಾರ್ಪಲ್ ಅನ್ನು ಮುಚ್ಚತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಅದೇ ರೀತಿಯಾದಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಅಂತಲೂ ಕೂಡ ಹೇಳ್ಬೋದು. ಮುಖ್ಯವಾಗಿ ತೋಟದ ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ದೃಶ್ಯಗಳು ಕೂಡ ಸರಿಯಾಗದಿರೋ ರೀತಿಯಲ್ಲಿ ನಟ ದರ್ಶನ್ ಇಲ್ಲಿ ಫಾರ್ಮ್ ಹೌಸಿನ ಗೇಟ್ಗೆ ಒಂದು ಟಾರ್ಪಲ್ ಅನ್ನು ಮುಚ್ಚಿಸುವಂತಹ ಒಂದು ಕೆಲಸವನ್ನು ಅವರ ಕಾರ್ಮಿಕರುಗಳ ಕೈಯಲ್ಲಿ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಈ ಒಂದು ಫಾರ್ಮ್ ಹೌಸ್ನ ಎಂಟ್ರೆನ್ಸ್ ಭಾಗದಲ್ಲಿ ಮೊದಲು ಸಿಸಿ ಕ್ಯಾಮ್ರಾಗಳು ಕೂಡ CCTV ಇದ್ದಂಥದ್ದು ಕೂಡ ಇತ್ತು. ಆದರೆ ಅದನ್ನು ಕೂಡ ತೆಗೆಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಒಳಭಾಗದಲ್ಲಿ ಎಂದಿನಂತೆ CC ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಆದರೆ ಎಂಟ್ರೆನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ CC ಕ್ಯಾಮ್ರಾಗಳು ಈಗ ಇಲ್ಲಿ ಕಂಡು ಬಂದಿಲ್ಲ. ಪ್ರಮುಖವಾಗಿ ಏನು ಜನವರಿ 5ನೇ ತಾರೀಕಿನವರೆಗೂ ಕೂಡ ಮೈಸೂರಿನಲ್ಲಿ ಉಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಏನು ಕೋರ್ಟ್ನಲ್ಲಿ ಅವಕಾಶವನ್ನು ಕೇಳಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿದಂತಹ ತಕ್ಷಣವೇ ಮೈಸೂರಿಗೆ ಬಂದಿರುವಂತಹ ದರ್ಶನ್ ಈಗ ಅವರ ಒಂದು ತೋಟದ ಮನೆಯಲ್ಲಿ ಅಂದರೆ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಸ್ತ್ರಚಿಕಿತ್ಸೆಯೊಂದರ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಅಂದರೆ ಈಗ ಏನು ಅವರ ಆರೋಗ್ಯದಲ್ಲಿ ವ್ಯತ್ಯಯವಾಗಿರ್ತಕ್ಕಂಥದ್ದು ಏನಿದೆ ಆ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರತಕ್ಕಂಥ ದರ್ಶನ್ ಇಲ್ಲಿ 5ನೇ ತಾರೀಕಿನವರೆಗೂ ಕೂಡ ಇರ್ತಾರ, ಮತ್ತೆ ಚಿಕಿತ್ಸೆಗೂ ಕೂಡ ತೆರಳುತ್ತಾರ ಅನ್ನೋದು ಪ್ರಮುಖವಾದಂತಹ ಒಂದು ಅಂಶ. ಆದರೆ ಸದ್ಯಕ್ಕೆ ಈಗ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿರುವಂತಹ ನಟ ದರ್ಶನ್ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು. ಅವರ ನೆಚ್ಚಿನ ಪ್ರಾಣಿ ಪಕ್ಷಿಗಳೇನಿದ್ದಾವೆ ಅದರೊಟ್ಟಿಗೆ ಕಾಲವನ್ನು ಕಳೀತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಆದರೆ ಮಾಧ್ಯಮದವರಿಗೆ ಯಾವುದೇ ರೀತಿಯಾದಂಥ ದೃಶ್ಯಗಳಿರಬಹುದು. ಜೊತೆಗೆ ಅಭಿಮಾನಿಗಳು ಈ ಒಂದು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಫಾರ್ಮ್ ಹೌಸ್ನಲ್ಲಿ ಯಾರೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಫಾರ್ಮ್ ಹೌಸ್ಗೆ ಬೀಗವನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಆದರೆ ಇಲ್ಲಿ ನಟ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಒಳಭಾಗದಲ್ಲಿ ಅವರ ಕುಟುಂಬಸ್ಥರೊಂದಿಗೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅದರಿಂದ ಕೊಂಚ ರಿಲ್ಯಾಕ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಜನವರಿ 5ನೇ ತಾರೀಕಿನವರೆಗೂ ಕೂಡ ಇದೇ ಮೈಸೂರಿನ ಒಂದು ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ತೋಟದ ಮನೆಯ ಸುತ್ತಲೂ ಕೂಡ ಯಾವುದೇ ರೀತಿಯಾದಂತಹ ದೃಶ್ಯಗಳು ಸರಿಯಾಗದಿರೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಅಭಿಮಾನಿಗಳು ಕೂಡ ಬರದೇ ಇರೋ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ದರ್ಶನ್ ಕೊಂಚ ಮಟ್ಟಿಗೆ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಕೂಡ ಇರತಕ್ಕಂಥದ್ದು. ಮೈಸೂರಿನ ಅವರ ಮಗನ ಹೆಸರಿನಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ನಲ್ಲಿ ಈಗ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.